ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ mktechkannada ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವೀಡಿಯೋಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡ್ತೀನಿ ಅಂತ. ಅದೇ ಥರ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದರಲ್ಲಿ ನೀವು ಯಾವುದೇ ಥರ ಇನ್ವೆಸ್ಟ್ ಮಾಡೋಂಗಿಲ್ಲ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ. ಮತ್ತು ಈ ಅಪ್ಲಿಕೇಶನಲ್ಲಿ ಯಾವ ಥರ ನಾವು ಅರ್ನಿಂಗನ್ನು ಮಾಡೋದು, ಯಾವ ಥರ ರೆಫರ್ ಮಾಡೋದು, ಮತ್ತು ಈ ಅಪ್ಲಿಕೇಶನಿಂದ ನಿಮ್ಗೆ ಏನು ಲಾಭ ಇದೆ, ನಿಮ್ಗೆ ಯಾವ ಥರ ಉಪಯೋಗವಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರೋ ದಯವಿಟ್ಟು ಮರಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋಂಥ ಬೆಲ್ ಬಟನ್ನ ಟಚ್ ಮಾಡಿ ಫ್ರೆಂಡ್ಸ್. ಆಯಿತಾ? ಬನ್ನಿ ಫ್ರೆಂಡ್ಸ್, ಆಗಿದ್ದರೆ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಲಾಸ್ಟ್ ವೀಡಿಯೋ ನೋಡಿದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಒಂದು ರೆಫರ್ಗೆ 300 ರೂಪಾಯಿ ಸಿಗುತ್ತೆ ಅಂತ. ಈ ಒಂದು ಅರ್ನಿಂಗ್ ಅಪ್ಲಿಕೇಶನಲ್ಲ, ಒಂದು ಲೋನ್ ಅಪ್ಲಿಕೇಶನ್ ಅಂತಲೇ ಕೂಡ ನಿಮ್ಗೆ ಹೇಳ್ಬೋದು ಫ್ರೆಂಡ್ಸ್. ಇದನ್ನು ಲೋನ್ ಅಪ್ಲಿಕೇಶನ್, ಇದರಲ್ಲಿ ನೀವು ಲೋನನ್ನು ತೊಗೋಬೋದು. ನಿಮ್ಗೇನಾದ್ರು ಎಮರ್ಜೆನ್ಸಿ ಇದ್ದರೆ ಮಾತ್ರ ಲೋನ್ ತಗೊಳ್ಳಿ. ಯಾಕಂದರೆ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಅದಕ್ಕೋಸ್ಕರ ಎಮರ್ಜೆನ್ಸಿ ಇದ್ದರೆ ಮಾತ್ರ ಲೋನ್ನ ನೀವು ತೊಗೋಬೋದು ಫ್ರೆಂಡ್ಸ್. ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಎಮರ್ಜೆನ್ಸಿ ಲೋನ್ ಅಂದರೆ ಜಸ್ಟ್ 1 ಮಿನಿಟಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನಿಂದ ಲೋನ್ ಕೊಡ್ತಾರೆ. ನೀವು ಎಲಿಜಿಬಿಲಿಟಿ ಇರಬೇಕು, ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರು ಮತ್ತು ಸಿಬಿಲ್ ಚೆನ್ನಾಗಿದ್ದರೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಲೋನನ್ನು ಕೊಡ್ತಾರೆ. ಮತ್ತು ರೆಫರ್ ಕೂಡ ಮಾಡ್ಬೋದು ಗೈಸ್. ನೀವು ಲೋನ್ ತಗೊಂಡಿಲ್ಲ ಅಂದ್ರೂ ಕೂಡ ಒಂದು ರೆಫರನ್ನು ಮಾಡ್ಬೋದು. ಇದೊಂದು ಕ್ರೆಡಿಟ್ ಲೈನ್ ಆಗಿರುತ್ತೆ, ಕ್ರೆಡಿಟ್ ಕಾರ್ಡ್ ಅಲ್ಲ, ಕ್ರೆಡಿಟ್ ಲೈನ್ ಅಂತ. ಸ್ಲೈಸ್ ಅಂದ್ಬಿಟ್ಟು ಇದು ಅಪ್ಲಿಕೇಶನ್ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ನಾನು ಎಷ್ಟು ಹೇಳಿದೆ ಅಂದ್ಬಿಟ್ಟು ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೈರೆಕ್ಟಾಗಿ ಡೌನ್ಲೋಡ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ಅದರಿಂದ ನಿಮಗೂ ಏನೂ ಸಿಗೋಲ್ಲ, ನನಗೂ ಏನೂ ಸಿಗೋಲ್ಲ. ಅದಕ್ಕೋಸ್ಕರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅಪ್ಲಿಕೇಶನ್ದು. ಅದರಿಂದ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ತುಂಬ ಪ್ರಾಫಿಟ್ ಆಗುತ್ತೆ. ಯಾವ ಥರ ಅಂತಂದರೆ ನಿಮಗೆ 300 ರೂಪಾಯಿ ಸಿಗುತ್ತೆ. ನಿಮಗೆ ಒಂದು 300 ರೂಪಾಯಿ ಬರುತ್ತೆ. ನನ್ನ ಒಂದು ರೆಫರ್ ಲಿಂಕಿಂದ ನೀವು ಜಾಯಿನ್ ಆದರೆ ನಿಮಗೆ 300 ರೂಪಾಯಿ ಸಿಗುತ್ತೆ. ಮತ್ತು ನಿಮ್ಮದು ಒಂದು ಲೋನ್ ಅಪ್ಲಿಕೇಶನ್ ಅಪ್ರೂವ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದ ನನ್ನ ಒಂದು ರೆಫರ್ ಲಿಂಕಿಂದ ನೀವು ಜಾಯ್ನ್ ಆಗಿ ಫ್ರೆಂಡ್ಸ್. ಡೈರೆಕ್ಟಾಗಿ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಿಂದ ನಿಮಗೆ ಏನು ರೆಫರ್ ಬೋನಸ್ ಏನೂ ಸಿಗೋಲ್ಲ. ನನ್ನ ಕಡೆಯಿಂದ ಜಾಯ್ನ್ ಆದರೆ ನಿಮಗೆ ರೆಫರ್ ಬೋನಸ್ಸು ಮತ್ತು ನಿಮ್ಮೊಂದು ಲೋನ್ ಅಕ್ಸೆಪ್ಟ್ ಆಗೋ ಚಾನ್ಸಸ್ ತುಂಬ ಇದೆ. ಇದು ಸ್ಲೈಸ್ ಅಂದ್ಬಿಟ್ಟು ಇದು ಒಂದು ಅಪ್ಲಿಕೇಶನ್ ನೇಮು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ನಂದು ಒಂದು ರೆಫರ್ ಲಿಂಕನ್ನು ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡಿದಾಗ ರೆಫರ್ ಲಿಂಕ್ ಹಾಕಿ ಅಂತ ಕೇಳಿದ್ರೆ ಮಾತ್ರ ಆ ಲಿಂಕನ್ನು ಹಾಕಿ, ಕೇಳಿಲ್ಲ ಅಂದರೆ ಏನು ಬೇಡ. ಡೌನ್ಲೋಡ್ ಮಾಡ್ಕೊಬಿಟ್ಟು ನೆಕ್ಸ್ಟು ಪ್ರೋಸೆಸ್ ಏನು ಮಾಡಬೇಕಂದ್ರೆ ನೀವು ಅದ್ರಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ರ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮ್ಮ ಪಾನ್ ಕಾರ್ಡ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ನೇಮ್ ಎಲ್ಲ ಹಾಕಿ, ಮತ್ತು ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಒಂದು ಸ್ಯಾಲ್ರಿಡ್ ಆಗಿರಬೇಕಾಗುತ್ತೆ. ಸ್ಯಾಲ್ರಿಡು ಫ್ರೀಲ್ಯಾನ್ಸರ್ ಅಥವಾ ಸ್ಟೂಡೆಂಟ್ ಆಗಿದ್ದರೂ ಕೂಡ ಅಪ್ಲೈ ಮಾಡ್ಬೋದು ಗೈಸ್. ಇದರಲ್ಲಿ ಸ್ಟೂಡೆಂಟ್ಗೆ ಯಾವುದೇ ಥರ ಲೋನ್ ಕೊಡಲ್ಲ ಇಲ್ಲಿ ಯಾವುದೇ ಅಪ್ಲಿಕೇಶನಲ್ಲಿ. ಇದರಲ್ಲಿ ನಿಮಗೆ ಸ್ಟೂಡೆಂಟ್ ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದು. ಸ್ಟೂಡೆಂಟ್ ಆಗಿದ್ರೂ ID ಕಾರ್ಡ್ ಬೇಕಾಗುತ್ತೆ. ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮ್ಮದು ಕಾಲೇಜ್ ID ಕಾರ್ಡ್ ಬೇಕಾಗುತ್ತೆ. ಮತ್ತು ನೀವೇನಾದ್ರು ಸ್ಯಾಲ್ರಿಡ್ ಆಗಿದ್ದರೆ ಅದ್ರದ್ದೊಂದು ID ಕಾರ್ಡ್ ಬೇಕಾಗುತ್ತೆ. ಮತ್ತು ನೀವೇನಾದ್ರು ಫ್ರೀಲ್ಯಾನ್ಸರ್ಸ್ ಹಾಕಿದರೆ ಒಂದು ಇನ್ವಾಯ್ಸ್ ಕೊಡ್ತಾರೆ. ಫ್ರೀಲ್ಯಾನ್ಸರ್ಗೆ ಇನ್ವಾಯ್ಸ್ ಬರುತ್ತೆ. ಅದನ್ನು ಅಪ್ಲೋಡ್ ಮಾಡಿದ್ರೆ ಮಾತ್ರ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಅಪ್ರೂವ್ ಆಗುತ್ತೆ. ಅಪ್ಲೋಡ್ ಮಾಡೋಕ್ಕೂ ಮುಂಚೆ ನೀವು ಎಲಿಜಿಬಿಲಿಟಿ ಇದ್ದೀರಾ ಇಲ್ಲ ಅಂತ ಚೆಕ್ ಮಾಡಿ. ಯಾಕಂದರೆ ನನ್ನ ಒಂದು ರೆಫರ್ ಲಿಂಕಿಂದ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ. ಮತ್ತು ಅಲ್ಲೋಗಿ ಏನು ಕೇಳುತ್ತೆ ಅದನ್ನು ಫಿಲ್ ಮಾಡಬೇಕಾಗುತ್ತೆ. ನೀವು ಫಿಲ್ ಮಾಡಬೇಕಂದ್ರೆ ನಿಮ್ಮ ಪಾನ್ ಕಾರ್ಡ್ ನಂಬರು, ಆಧಾರ್ ಕಾರ್ಡ್ ನಂಬರ್ ನೆಕ್ಸ್ಟ್ ಕೇಳುತ್ತೆ. ನಿಮ್ಮ ಪಾನ್ ಕಾರ್ಡ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ನೇಮನ್ನು ಫಿಲ್ ಮಾಡಿಬಿಟ್ಟು ನೆಕ್ಸ್ಟು ಪ್ರೊಸೆಸಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಅಥವಾ ಆಧಾರ್ದು OTP ಬೇಸ್ ಮೇಲೆ ಒಂದು ತಗೊಳ್ಳುತ್ತೆ ಗೈಸ್. ಆಧಾರ್ OTP ಬೇಸ್ ಮೇಲೆ ನೀವು ಇದನ್ನು ಒಂದು ಫಾರಮೆಲ್ಲ ಫಿಲಪ್ ಮಾಡಿದರೆ ತುಂಬ ಉಪಯೋಗ ಆಗುತ್ತೆ. ಬೇಗ ಅಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಸಜೆಸ್ಟ್ ಮಾಡೋದು ನಿಮಗೆ ಆಧಾರಲ್ಲಿ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಒಂದು OTP ಬೇಸ್ ಮೇಲೆ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಗೈಸ್. ಅದರಿಂದ ಮಾಡ್ಕೊಂಡ್ರೆ ನಿಮ್ಮ ಅಪ್ರೂವಲ್ ಚಾನ್ಸಸ್ ತುಂಬ ಇರುತ್ತೆ. ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ಲ ಅಂತ ಗೊತ್ತಾಗುತ್ತೆ. ಎಲಿಜಿಬಲ್ ಇದ್ದೀರಾ ಅಂತಂದರೆ ನೆಕ್ಸ್ಟು ಪ್ರೊಸೆಸಲ್ಲಿ ನಿಮ್ಮ ಒಂದು ಕಂಪನಿಲಿ ಕೆಲಸ ಮಾಡ್ತೀರಾ, ಇಮೇಲ್ ID ಕೇಳುತ್ತೆ. ಅಥವಾ ಒಂದು ID ಕಾರ್ಡ್ ಕೇಳುತ್ತೆ. ID ಕಾರ್ಡ್ ಆದರೆ ನೀವು ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಅವರು ನಿಮಗೆ 24 to 48 hours ಒಳಗಡೆ ನಿಮ್ಮ ಒಂದು ಅಪ್ಲಿಕೇಶನನ್ನು ಅಕ್ಸೆಪ್ಟ್ ಮಾಡ್ತಾರೆ ಮತ್ತು ಅಪ್ರೂವ್ ಮಾಡ್ತಾರೆ. ನಿಮ್ಮ ಒಂದು ಅಪ್ಲಿಕೇಶನನ್ನು ಅಪ್ರೂವ್ ಮಾಡ್ತಾರೆ. ನೀವು ಎಷ್ಟು ಎಲಿಜಿಬಲ್ ಇದ್ದೀರಾ ಅಂತ ಒಂದು ಲೋನ್ ಕೊಡ್ತಾರಲ್ಲ ಅವ್ರಿಗೆ ಎಷ್ಟು ಎಲಿಜಿಬಲ್ ಇದ್ದೀರಾ ಅಂತ ನಿಮಗೆ ಅದರಲ್ಲೇ ತೋರಿಸ್ಬಿಡುತ್ತೆ ಅಪ್ಲಿಕೇಶನಲ್ಲೇ. ನೀವು ಅದನ್ನು ನಿಮ್ಮ ಅಕೌಂಟು ಕೂಡ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇಲ್ಲ ಒಂದು ಆನ್ಲೈನಲ್ಲಿ ಶಾಪಿಂಗನ್ನು ಮಾಡ್ಬೋದು ಫ್ರೆಂಡ್ಸ್. ಶಾಪಿಂಗ್ ಅಂತಂದರೆ ಅವರು ಅಮೆಝಾನ್, ಫ್ಲಿಪ್ಕಾರ್ಟು, ಗಿಫ್ಟ್ ಕಾರ್ಡ್ ಆಗಿರ್ಬೋದು, ಅದ್ರ ಮುಖಾಂತರ ಒಂದು ಶಾಪಿಂಗ್ ಮಾಡೋಕ್ಕೆ ಒಂದು ಅಮೌಂಟನ್ನು ಅದರಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ನೀವು ಶಾಪಿಂಗ್ ಮಾಡ್ಬೋದು. EMI ಇರುತ್ತೆ. EMI ನೀವು ಪೇ ಮಾಡ್ಬೋದು. 1 month, 2 months, 3 months, 12 months ತನಕ ಒಂದು EMI ಕೊಡ್ತಾರೆ. ಅದನ್ನು ನೀವು ಎಷ್ಟು ಮಂತ್ ಬೇಕೋ ಅಷ್ಟಿಗೆ ಯೂಸ್ ಮಾಡ್ಕೋಬೋದು. EMI ಹಾಕ್ಕೊಂಡು ನೀವು ಮಂತ್ಲಿ ರೀಪೇ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ನೀವು ಲೋನ್ ತಗೊಳ್ಳಲ್ಲ, ನಾನು ಜಸ್ಟ್ ಅರ್ನಿಂಗ್ ಮಾಡಬೇಕು, ಲೋನ್ ಅವಶ್ಯಕತೆ ಇಲ್ಲ ನನಗೆ ಅಂತಂದರೆ
ಇದು ತುಂಬ ಉಪಯೋಗ ಆಗುತ್ತೆ. ನೀವು ಅರ್ನಿಂಗ್ ಕೂಡ ಮಾಡ್ಬೋದು. ಯಾವ ಥರ ಅಂತಂದರೆ, ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಎಲ್ಲ ಅಪ್ರೂವ್ ಆದಮೇಲೆ ನಿಮ್ಮದು ಪ್ರೋಸೆಸ್ ಎಲ್ಲ ಅಪ್ರೂವ್ ಆದಮೇಲೆ, ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ರೆಫರ್ ಆ್ಯಂಡ್ ಅರ್ನ್ ಅಂತ ಆಪ್ಷನ್ ಕಾಣಿಸುತ್ತೆ ನಿಮಗೆ. ರೆಫರ್ ಆ್ಯಂಡ್ ಅರ್ನಲ್ಲಿ ನೀವು ನಿಮ್ಮ ಫ್ರೆಂಡ್ಸನ್ನು ನೀವು ರೆಫರ್ ಮಾಡಿದ್ರೆ ನಿಮಗೆ 300 ರೂಪಾಯಿ ಸಿಗುತ್ತೆ. ಅವರು ಇನ್ಸ್ಟಾಲ್ ಮಾಡ್ಕೊಂಡು ಅವ್ರದ್ದೇನಾದ್ರು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದರೆ ನಿಮಗೆ 300 ಸಿಗುತ್ತೆ, ಅವ್ರಿಗೂ 300 ಸಿಗುತ್ತೆ ಗೈಸ್. ಈ ಥರ ಒಂದು ರೆಫರ್ ಆ್ಯಂಡ್ ಅರ್ನಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಕೊಂಡು ರೆಫರ್ ಆ್ಯಂಡ್ ಅರ್ನ್ ಮಾಡ್ಬೋದು. 300 ರೂಪೀಸ್ ಪರ್ ರೆಫರ್ಗೆ ಅಂತಂದರೆ, ನೀವು 10 ಜನಕ್ಕೆ ಮಾಡಿದ್ರೆ 3000 ರೂಪಾಯಿ ಆಯಿತು. 10 ಜನಕ್ಕೆ 3000 ರೂಪಾಯಿ ಆಯಿತು. 100 ಜನಕ್ಕೆ ಮಾಡಿದ್ರೆ 30,000 ರೂಪಾಯಿ ಆಯಿತು ಗೈಸ್. ಒಬ್ಬರಿಗೆ 300 ರೂಪಾಯಿ, 10 ಜನಕ್ಕೆ 3000 ರೂಪಾಯಿ, ಮತ್ತು 100 ಜನಕ್ಕೆ 30,000 ರೂಪಾಯಿ. ಇಲ್ಲ ಒಂದು ತಿಂಗಳು ಅರ್ನಿಂಗ್ ಮಾಡೋದನ್ನು ರೆಫರ್ ಆ್ಯಂಡ್ ಅರ್ನಲ್ಲಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಮಾಡ್ಕೋಬೋದು. ನೀವು ಲೋನ್ ಕೂಡ ತಗೋಬೋದು. ಇದರಲ್ಲಿ ನಾನು ಹೇಳಿದ್ನಲ್ಲ ಅವಾಗೇ ನಿಮಗೆ. ನನಗೆ ಈ ಒಂದು ಅಪ್ಲಿಕೇಶನಲ್ಲಿ ನಂದು ಲೋನು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಲಿಮಿಟು 30,000 ರೂಪೀಸ್ ಲಿಮಿಟ್ ಕೊಟ್ಟಿದ್ದಾರೆ ನನಗೆ. ನಾನು ಕೂಡ ಒಂದು ಅಪ್ಲೈ ಮಾಡಿದೆ. ನಾನು ಬೇರೆಯವ್ರ ಲಿಂಕಿಂದ ಒಂದು ಅಪ್ಲೈ ಮಾಡಿದ್ದು, ಅದಕ್ಕೋಸ್ಕರ 30,000 ರೂಪೀಸ್ ಒಂದು ಲಿಮಿಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ರೆಫರಲ್ ಲಿಂಕಿಂದ ಅಪ್ಲೈ ಮಾಡಿದರೆ ನೀವು ಅಪ್ರೂವಲ್ ಚಾನ್ಸ್ ತುಂಬ ಇರುತ್ತೆ, ಅಪ್ರೂವಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇಲ್ಲಾಂತಂದರೆ ರಿಜೆಕ್ಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ನಿಮ್ಮ ಒಂದು ಕ್ರೆಡಿಟ್ ಸ್ಕೋರು ಮತ್ತು ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಾನು ರೆಫರ್ ಲಿಂಕಿಂದ ನೀವು ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲೈನ ಮಾಡಿ, ಅಪ್ರೂವ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ನೀವು ರೆಫರ್ ಆ್ಯಂಡ್ ಅರ್ನನ್ನು ಹೇಳಿದ್ದೀನಲ್ಲ, ರೆಫರ್ ಆ್ಯಂಡ್ ಅರ್ನ್ ಮಾಡ್ಬೋದು. ನಂಗೆ 30,000 ಲಿಮಿಟ್ ಕೊಟ್ಟಿದ್ದಾರೆ ಗೈಸ್. ನಂಬಲ್ಲ ಅಂತಂದರೆ ನೀವು ನೋಡ್ಬೋದು, ನನ್ನ ಸೈಡಲ್ಲಿ ನನ್ನ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ, ಸೈಡಲ್ಲಿ ನೀವು ನೋಡ್ಕೋಬೋದು. 30,000 ರೂಪಾಯಿ ಲಿಮಿಟ್ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಎಷ್ಟು ಯೂಸ್ ಮಾಡಿದ್ದೀನಿ ಅಂತ ನೀವು ನೋಡ್ಕೋಬೋದು ಗೈಸ್. ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಮತ್ತು ಇವರು ನಿಮಗೆ ಸ್ಲೈಸ್ ಕಾರ್ಡನ್ನು ಕೂಡ ಕಳಿಸ್ಕೊಡ್ತಾರೆ. ಒಂದು ಕ್ರೆಡಿಟ್ ಲೈನ್ ಕಾರ್ಡನ್ನು ನಿಮ್ಮ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ನೀವು ಸ್ಟಾರ್ಟಿಂಗಲ್ಲಿ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಅಡ್ರೆಸ್ಸನ್ನು ಹಾಕಿರ್ತೀರಿ, ಯಾವ ಅಡ್ರೆಸ್ಗೆ ನಿಮ್ಮ ಒಂದು ಕಾರ್ಡ್ ಬೇಕು ಅಂತ ಅವ್ರು ಕೇಳ್ತಾರೆ. ಆವಾಗ ಆ ಅಡ್ರೆಸ್ಸನ್ನು ಹಾಕಿದ್ರೆ ವಿತಿನ್ ಒಂದು 10 ಡೇಸ್ ಒಳಗಡೆ ನಿಮ್ಮ ಒಂದು ಕಾರ್ಡು ನಿಮ್ಮ ಮನೆ ಹತ್ರ ಬರುತ್ತೆ ಗೈಸ್. ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕರೆಕ್ಟ್ ಆಗೋಕ್ಕೆ, ಇಲ್ಲ ಕಾರ್ಡ್ ರಿಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಡ್ರೆಸ್ಸು ಮತ್ತು ಫೋನ್ ನಂಬರನ್ನು ಹಾಕಿದ್ರೆ ಕಾರ್ಡ್ ನಿಮ್ಮ ಮನೆ ಹತ್ರ ಬರುತ್ತೆ ಗೈಸ್. ಈ ಥರ ಒಂದು ಅಪ್ಲಿಕೇಶನಿಂದ ನೀವು ಅರ್ನಿಂಗನ್ನು ಮಾಡ್ಬೋದು. 300 ರೂಪೀಸ್ ಪರ್ ರೆಫರ್ಗೆ ಒಂದು ಅರ್ನಿಂಗನ್ನು ಮಾಡ್ಬೋದು ಗೈಸ್. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅರ್ನಿಂಗ್ ಅಪ್ಲಿಕೇಶನ್ ಮತ್ತು ಅರ್ನಿಂಗು ಪ್ಲಸ್ಸು ಲೋನು 2 ಇರಬೇಕಂತ ಇನ್ನೊಂದು ಅಪ್ಲಿಕೇಶನ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಧನ್ಯವಾದಗಳು.